यमराजाय नमः यमदेवाय नमः यमराजाय वैश्वदेवाय यमदेवाय नमस्ते कालरूपिणी यमदेव भवायामि स्थापयामि पूजायामि दुर्गे करोमि हम हिंदू धर्म को बहुत कोटि देवता पूजा करते हैं ಅಲ್ಲಿ ಇವತ್ತಿನ ಈ ನಮ್ಮ ಮುಕ್ತಿ ಕ್ಷೇತ್ರದ ಹುಬ್ಬಳ್ಳಿಯೊಳಗ ಗಾಂಧಿನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಚನ್ನಬಸವೇಶ್ವರ ದೇವಸ್ಥಾನದ ವಾಸ್ತುಶಾಂತಿ ಹಾಗೂ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತಿನ ದಿವಸ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇಲ್ಲಿ ಮೊದಲನೇದಾಗಿ ನವಗ್ರಹ ದೇವತೆಯನ್ನು ಶಾಂತನೆಯನ್ನು ಮಾಡಿಕೊಂಡ ಶಿವಶಂಕರ ಹಾಗೂ ಮಹಾಗಣಪತಿಯನ್ನ, ವಾಸ್ತು ಪುರುಷನನ್ನ, ಅಷ್ಟದಿಕ್ಪಾಲಕರನ್ನ, ಎಲ್ಲ ದೇವಾದಿ ದೇವತೆಗಳನ್ನ ಆಹ್ವಾನ ಮಾಡಿಕೊಂಡು ಇವತ್ತಿನ ದಿವಸ ಅತಿ ವಿಜೃಂಭಣೆಯಿಂದ ಗಣಪತಿ ಹೋಮ, ನವಗ್ರಹ ಹೋಮ, ಅಷ್ಟದಿಕ್ಪಾಲಕ ಹೋಮ, ದುರ್ಗಾ ಹೋಮವನ್ನು ಮಾಡಿ ಇವತ್ತಿನ ದಿವಸ ಗಾಂಧಿನಗರದ ಎಲ್ಲ ಭಕ್ತಾದಿಗಳ ಸಹಯೋಗದೊಳಗ ಮುಕ್ತಿ ಕ್ಷೇತ್ರದ ಹುಬ್ಬಳ್ಳಿಯೊಳಗ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರಾಣ ಪ್ರತಿಷ್ಠಾಪನಾ ಹಾಗೂ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜಡಿ ಸಿದ್ದೇಶ್ವರ ಶಿವಾಚಾರ್ಯರ ಸ್ವಾಮಿಗಳ ಮಹಾಸ್ವಾಮಿಗಳ ಅಮೃತಾಸ್ತ್ರದಿಂದ ಪ್ರಾಣ ಪ್ರತಿಷ್ಠಾಪನವಾಗ್ತಾ ಇದೆ. ಅದೇ ರೀತಿಯಾಗಿ ಉದ್ಘಾಟಕರಾಗಿ ಮಹಾಂತೇಶ್ ದೊಡ್ಡಗೌಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಬರ್ತಾ ಇದ್ದಾರೆ. ಅನೇಕ ಗಣ್ಯಮಾನ್ಯರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ. ಈಗಾಗಲೇ ಪೂಜ್ಯರು ಬಂದಿದ್ದಾರೆ. ಒಳಗಡೆ ಬಂದ ಜಡಿ ಸಿದ್ದೇಶ್ವರ ಶಿವಾಚಾರ್ಯರ ಅಮೃತಾಸ್ತ್ರದಿಂದ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಭಕ್ತಾದಿಗಳೆಲ್ಲರೂ ಕೈ ಜೋಡಿಸಿ ಶಾಂತತೆಯಿಂದ ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಮತ್ತು ವಿಶೇಷವಾಗಿ ಈ ದೇವಸ್ಥಾನವನ್ನು ಒಳ್ಳೆಯಾಗಿತ್ತು. ಭಾಳ ವರ್ಷದಿಂದ ನಾನು ಇನ್ಮೇಲೆ ಅವಕ್ಕಿಂತ ಮೊದಲ ಈ ದೇವಸ್ಥಾನಕ್ಕೆ ನಾನು ಭಾಳ ಭಕ್ತಿಯಿಂದ ಇದೊಂದು ದೇವಸ್ಥಾನ ಹಂಚಿಂದಿತ್ತು. ಏನಾಗ ಮಾಡಿ ಕಟ್ಕೋಬೇಕಂತೇಳಿ ಭಕ್ತಿಯಿಂದ ತಾವಲ್ಲ ಹಣಿ ಹಣಿ ಕೂಡಿದ ಹಳ್ಳ, ತನಿ ತನಿ ಕೂಡಿದ ಆಶೆ, ಅವು ಮಾಡಿದ ಇವು ಮಾಡೋಕ್ಕಿಂತ ಎಲ್ಲ ತಾಯಿಯಂದಿಗೂ ಎಲ್ಲ ಹಿರಿಯಗೂ ಆತ್ಮೀಯ ಸ್ನೇಹಿತರು, ಆತ್ಮೀಯ ಕುಟುಂಬಕ್ಕೂ ಭಾಳ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ತಮ್ಮೆಲ್ಲ ಅಲ್ಲಿನ ಸೇವೆ ಮಾಡೋದು ಎಲ್ಲರಿಗೂ ಅನಂತ ಶರಣಾರ್ಥಿ. ಇವತ್ತು ಎಂ.ಕೆ. ಗಾಂಧಿನಗರದಲ್ಲಿ ಶ್ರೀ ಶ್ರೀ ಬಸವೇಶ್ವರ ನೂತನ ದೇವಸ್ಥಾನ ಉದ್ಘಾಟನೆಯನ್ನು ದೊಡ್ಡವಾಡದ ಶ್ರೀಗಳ ಒಂದು ಸನ್ಮುಖದಲ್ಲಿ ಮೂಗೇಂದ್ರ ಸ್ವಾಮಿಗಳ ಒಂದು ಸನ್ಮುಖದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತು ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರ ಜೊತೆಗೆ ಈ ಗಾಂಧಿನಗರದ ಈ ದೇವಸ್ಥಾನದ ಎಲ್ಲ ಹಿರಿಯರು, ತಾಯಂದಿರು, ಯುವಕರು ಜೊತೆಗೆ ಯೋಗಾದೋಡನ ಮಾಡ್ತಕ್ಕಂಥ ಯುವಕರ ಒಂದು ಸಹಕಾರ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದಾಗ ಈ ದೇವಸ್ಥಾನಕ್ಕೆ ಸರ್ಕಾರ ಜೊತೆಗೆ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ವೈಯಕ್ತಿಕವಾಗಿ ಈ ಗಾಂಧಿನಗರದವು ಜೊತೆಗೆ ಎಂ.ಕೆ. ಸಹಿತ ಒಂದು ನೆಗವನ್ನು ಮಾಡಿ ಭಾಳ ದಿನದ ಒಂದು ಕನಸು ಇವತ್ತು ಯಶಸ್ವಿಯಾದಂಥ ದೇವಸ್ಥಾನ ಕಟ್ಟಿದಾಗ ಆ ದೇವಸ್ಥಾನ ಬಂದಂಥ ಎಷ್ಟು ಖುಷಿ ಅದ ಅಂದರೆ ನಾನು ಮನೆ ಕಟ್ಟಿದ ಎಷ್ಟು ಸಂತೋಷ ದೇವಸ್ಥಾನ ಕಟ್ಟಿದ ಖುಷಿಯನ್ನು ಇವೆಲ್ಲ ಗಾಂಧಿನಗರದಾಗ ಬರ್ತಕ್ಕಂಥ ದಿನ ಒಳ್ಳೆಯ ರೀತಿಯಿಂದ ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಲಿ ಬರ್ತಕ್ಕಂಥ ಮುಂದಿನ ದಿನಮಾನ ಸಹಿತ ಎಲ್ಲರೂ ಕೂಡಿ ಇನ್ನೂ ಎತ್ತ ಮಟ್ಟಕ್ಕೆ ದೇವಸ್ಥಾನ ಕಟ್ತಕ್ಕಂಥ ಕೆಲಸ ಎಲ್ಲರೂ ಕೂಡಿ ಒಂದು ಸೇವೆಯನ್ನು ಮಾಡೋಣ. ಈ ಸ್ವತಂತ್ರ ಭಾರತ ದಿನದಲ್ಲಿ ಅದು ಸಹಿತ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಶ್ರೀ ಬಸವೇಶ್ವರ ದೇವಸ್ಥಾನ ಕಮಿಟಿ ವತಿಯಿಂದ ಇವತ್ತು ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪ್ರಸಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಎಂ.ಕೆ. ಯಾವತ್ತು ಸದ್ಭಕ್ತರು ಹಾಗೂ ಗೌಟಣದ ಯಾವತ್ತು ಸದ್ಭಕ್ತರು ತಮ್ಮ ಪ್ರಸಾದ ತೊಗೊಂಡು ಹೋಗೋಕೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಎಲ್ಲ ಕಮಿಟಿ ಹುಡುಗರು ಇವತ್ತು ರಾತ್ರಿ ಆಗಲಿ ದುಡೋದು ಇವತ್ತು
ನಾವೊಂದು ಒಳ್ಳೆಯ ಹಂತಕ್ಕೆ ಮಾಡಬೇಕು, ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ವಿಷಯ ತಿಳ್ಕೊಂಡು ಎಲ್ಲರೂ ಇವತ್ತು ನಮ್ಮ ಶ್ರೀ ಗಜಾನನ ಕಮಿಟಿ ಹುಡುಗರೆಲ್ಲರೂ ಕೂಡಿ ಇವತ್ತು ಪ್ರಸಾದ ವ್ಯವಸ್ಥೆಯನ್ನು ನಾವು ಮಾಡಿದ್ದೆವು. ಇವತ್ತು ಎಲ್ಲ ಗಜಾನನ ಕಮಿಟಿ ವತಿಯವರು ನಮಗೋಸ್ಕರ ಇವತ್ತು ರಾತ್ರಿ ಆಗಲಿ ಅನ್ನೋದ ಎಲ್ಲ ಗುಡಿ ತಾರತಮ್ಯ ಮಾಡೋಕೆ ಓಡಾಡೋಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ರು. ಇನ್ನೊಂದು ಏನಪ್ಪ ಅಂದ್ರೆ ನಮ್ಗೆ ಎಲ್ಲಕ್ಕೂ ಇವತ್ತು ಒಂದನೇ ವಾರ್ಡ್ ಬಂತು, ಎರಡನೇ ವಾರ್ಡ್ ಬಂತು. ಗೌಟಣ್ಣದೊಂದು ಗುಡಿ ಇರೋದ್ರಿಂದ ನಮ್ಗೇನಾಗಿತ್ತಪ್ಪ ಅಂದ್ರೆ ಇವತ್ತು ಮದುವೆಗೆ ಏನೋ ಒಂದು ಕಾರ್ಯಕ್ರಮ ಹೋಗ್ಬೇಕಾದ್ರೆ ನಾವು ಊರಾಗ ಹೋಗ್ಬೇಕಾಕಿತ್ತು ರೀ. ಅಲ್ಲಿ ಯಾಕಪ್ಪ ಇಲ್ಲಿ ಒಟ್ಟೆ ಏನೂ ಇರಾಕಿಲ್ಲ ನಮ್ಮ ತಕ್ಕ, ಅದಕ್ಕೆ ಊರಾಗ ಹೋಗ್ಬೇಕಾಗಿತ್ತು. ಮೆರವಣಿಗೆ ಮುಖಾಂತರ ನಾವು ಎಲ್ಲ ಹುಡುಗರು ಕರ್ಕೊಂಡು ಬಂದ ಇಲ್ಲಿ ಮದುವೆ ಒಂದು ಕಾರ್ಯಕ್ರಮ ಮಾಡ್ತಿದ್ದು. ಅದಕ್ಕೆ ಇವತ್ತು ದೇವ್ರು ನಮಗೆ ಅನುಕೂಲ ಮಾಡಿಕೊಟ್ಟಿಯಾನ. ಇವತ್ತು ಬಸವನಗುಡಿ ಒಳಗೆ ಎಂಥ ನಿಬ್ರು ತಂದ್ರು ಇವತ್ತು 1000 ಮಂದಿ ಬಂದರು ಉಳಿಯುವಂಥ ವ್ಯವಸ್ಥೆ ಆಗೈತಿ. ಅದ್ರ ಜೊತೆಗೆ ನಮ್ಮ ಗೌಟನ್ದಾಗ ಒಂದು ಹುಡುಗರು ಮೆರವಣಿಗೆ ಆಗಬೇಕು ಅಥವಾ ಏನೋ ಒಂದು ಮದುವೆದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಆದರೂ ಮಾಡೋಕೆ ನಮಗೊಂದು ಅನುಕೂಲ ಆಗೈತಿ. ಇದ್ರ ಜೊತೆಗೆ ನಮ್ಮ ಎಲ್ಲರೂ ಕೈ ಜೋಡಿಸ್ಯಾರು. ಅವ್ರಿಗೆಲ್ಲರಿಗೂ ನಮ್ಮ ಕಮಿಟಿಯವರ ಪರವಾಗಿ ಹಾಗೂ ಈ ನಮ್ಮ ಗಜಾನನ ಕಮಿಟಿಯ ಪರವಾಗಿ ಎಲ್ಲರಿಗೂ ವೈಯಕ್ತಿಕವಾಗಿ ಹಾಗೂ ಎಲ್ಲರಿಗೂ ಪರವಾಗಿ ನಾನು ಧನ್ಯವಾದ ಸುತ್ತ ನಾನು 2 ಮಾತು. ನಮಸ್ಕಾರ, ನಾನು ಶಶಿಕಲಾ ಪದ್ಮರಾಜ್ ಇಜಾರಿ ಮಾತಾಡೋದು. ಇಲ್ಲಿ ಇವಾಗ ಚನ್ನಬಸವೇಶ್ವರ ದೇವಸ್ಥಾನ ಸ್ಥಾಪನೆಯಾಗಿದೆ. ಈ ದೇವಸ್ಥಾನ ಸ್ಥಾಪನೆ ಆಗಿದ್ರಿಂದ ಇಲ್ಲಿ ಗೌಟನ್ ಮಂದಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ. ಯಾಕಂದ್ರೆ ಇಲ್ಲೆಲ್ಲ ಬಡ ಜನ ಇರೋದ್ರಿಂದ ಏನಾದ್ರು ಫಂಕ್ಷನ್ ಮಾಡ್ಬೇಕಂದ್ರೆ ನಾವು ರೋಡ್ ಮೇಲೆ ಪೆಂಡಾಲ್ ಹಾಕಿ ಮಾಡ್ತಿದ್ವಿ. ಈಗ ನಮಗ ದೇವಸ್ಥಾನ ಆಗಿದ್ರಿಂದ ಎಲ್ಲಾ ತರದಿಂದ ಅನುಕೂಲ ಆಗೈತಿ. ನಮಸ್ಕಾರ.